ಚಿಕ್ಕಮ್ಮ ಮತ್ತೆ ಶ್ರುತಿ ಅವರು ಎಣ್ಣೆ ಹೊಡಿತಾರ, ಹೊಡೆದ್ರೆ ಯಾವ ಬ್ರ್ಯಾಂಡು? ಇದು ಆಕ್ಚುಲಿ ಚೆನ್ನಾಗಿರೋದು. ಶ್ರುತಿಗೆ ಎಷ್ಟು ವಯಸ್ಸು ಮಂಜಣ್ಣ? ನಿಮ್ಗಿಂತ ದಪ್ಪ ಇದ್ದಾರೆ. ನೀವು ಯಾವಾಗ ಬಿದ್ರು ಮಠ ಟೂರ್ ಹೋಗೋದು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇನ್ನೊಂದು ವಿಷಯ, ಪ್ರಕಾಶನ್ಗೆ ಯಾರಾದ್ರೂ ಹೆಣ್ಣಿದ್ರೆ ದಯವಿಟ್ಟು ನನಗೆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಖಂಡಿತ ರಿಲೇಟಿವ್ಸಾ ಅಥವಾ ಫ್ರೆಂಡ್ಸಾ ಅಥವಾ ನಾವ್ ಹೇಗ್ ಮೀಟ್ ಆದ್ವಿ ಮೇಲೆ ಒಂದ್ ದಿವಸ ವಾರಕ್ಕೆ ಒಂದ್ ದಿವಸ ಪ್ರ್ಯಾಂಕ್ ಕಾಲ್ ಮಾಡ್ಬೇಕು ಅನ್ಕೊಂಡಿದೀವಿ ಯಾರಿಗಾದ್ರು. ನಿಮ್ಗೆ ಯಾರಿಗಾದ್ರೂ ನೀವು ಪ್ರ್ಯಾಂಕ್ ಕಾಲ್ ಮಾಡ್ಬೇಕು ಅಂತಿದ್ರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ಯಾರು ಕಾಲ್ ಮಾಡ್ಬೇಕು ಅವ್ರ ನಂಬರು, ಅವ್ರ ಹೆಸರು, ಮತ್ತೆ ಅವ್ರ ಏನ್ ಕೆಲಸ ಮಾಡ್ತಾರೆ ಡೀಟೇಲ್ಸ್, ಮತ್ತೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕಳ್ಸಿದ್ರೆ ಸೊ ಪ್ರ್ಯಾಂಕ್ ಕಾಲ್ ಮಾಡಿ ಅದನ್ನ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಯಾರಿಗಾದ್ರು ನಿಮ್ಗೆ ಪ್ರ್ಯಾಂಕ್ ಕಾಲ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಅಂದ್ರೆ, ಯಾರಿಗಾದ್ರು ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು ಅಂದ್ರೆ ದಯವಿಟ್ಟು ನಮ್ಗೆ ಕಳಿಸಿ, ನಾವು ಅವ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡ್ತೀವಿ. ಎಲ್ಲೋ ಕರ್ನಾಟಕ, ನಮಸ್ಕಾರ, ಏನ್ರಿ ಸಮಾಚಾರ? ಸೊ ಎಲ್ಲ ಡೈಲಿ ಏನೋ ಕಂಟೆಂಟ್ ವಿಡಿಯೋ ಮಾಡ್ತಿದ್ದೀರಾ, ಪೆಂಕ್ ಕೂತರ ಯೋಚನೆ ಮಾಡ್ತಿದ್ದೀರಾ? ಸೊ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆಸ್ಮಿ ಕ್ವಶನ್ ಹಾಕಿದ್ವಿ, ನಿಮ್ಗೆ ನಮ್ಮ ಬಗ್ಗೆ ಏನೇನು ಕ್ವಶನ್ಗಳಿದೆ ಕೇಳಿ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಅಂತ. ಅಥವಾ ಅದನ್ನ ಇವಾಗ ಆನ್ಸರ್ ಮಾಡೋಣ ಅಂದ್ಬಿಟ್ಟು ಈಗ ನಾವೆಲ್ರೂ ರೆಡಿಯಾಗಿ ಕೂತಿದ್ದೀವಿ. ಸೊ ಏನೇನ್ ಕ್ವಶನ್ಗಳಿದೆ, ಏನೇನೋ ಫನ್ನಿ ಕ್ವಶನ್ಗಳೆಲ್ಲ ಇದೆ, ನೋಡೋಣ ಏನೇನ್ ಕ್ವಶನ್ಗಳಿದೆ ಆನ್ಸರ್ ಇವಾಗ ನಾವು ಅದಕ್ಕೆ ಮಾಡ್ತೀವಿ. ಸೊ ಮೊದಲನೇ ಕ್ವಶನ್ ಮಂಜೇಗೌಡ ಅನ್ನೋರು ಕಳ್ಸಿದ್ದಾರೆ. ಕೇರ್ಪೇಟೆ ಹತ್ರ ಯಾವ ಊರು ಅಣ್ಣ ನಿಮ್ದು? ಕೇರ್ಪೇಟೆನ ಅಣ್ಣ? ಕೇರ್ಪೇಟೆ ಹತ್ರ ಮಡ್ವಿನ ಕೋಡಿ ಬೂಗನಕೆರೆ ಹೋಗ್ಲಿ. ನಮ್ದು ಕೇರ್ಪೇಟೆಯಿಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಷ್ಟೇ ಸದ್ಯಕ್ಕೆ. ಆಲ್ ವಿಡಿಯೋ ಸೂಪರ್ ಬ್ರೋಸಿಸ್ ವಿಡಿಯೋಸ್ ಮಾಡಕ್ಕೆ ಎಷ್ಟು ಫ್ರೀ ಇರ್ತೀರಾ ನೀವು? ನನ್ಗ ಅವಳ್ಗ ಯಾರಿಗೋ ಎಲ್ರಿಗೂ ಇದು ಆಲ್ ವಿಡಿಯೋ ಸೂಪರ್ ಬ್ರೋನ್ಸಿಸ್ ಅಂದ್ರೆ ನಿಮ್ಮಿಬ್ರು ಕೇಳಿರುತ್ತೆ ಗಂಡ ಹೆಂಡತಿಗೆ. ವಿಡಿಯೋಸ್ ಮಾಡಕ್ಕೆ ಅಂತ ಏನ್ ಟೈಮ್ ಇಲ್ಲ, ಬೇರೆ ಕೆಲಸಗಳು ಇರ್ತವೆ. ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ತೀವಿ ಅಷ್ಟೇ. ಜಾಸ್ತಿ ನೈಟ್ ಟೈಮ್ ಇರ್ತವೆ ನಮ್ದು. ನೋಡಿರ್ಬೇಕು ನೀವು, ಆಲ್ಮೋಸ್ಟ್ ಲೈಟಿಂಗ್ ಹಾಕೊಂಡೆ ವಿಡಿಯೋ ಮಾಡಿರ್ತೀವಿ. ಅದಕ್ಕೆ ಈ ಕ್ವಶನ್ ನೋಡ್ತಿದಂಗೆ ಇಲ್ಲಿ ನಗ್ತಾ ಬಿದ್ದವ್ರೆ. ಶ್ರುತಿ ಮೇಡಮ್, ನೀವು ಸ್ವಲ್ಪ ಸಣ್ಣ ಆಗಿದ್ದೀರಾ, ಯಾಕೆ ಡಯಟ್ ಮಾಡ್ತಾ ಇದ್ದೀರಾ? ನಿಮ್ ಜೋಡಿ ಮುದ್ದಾಗಿದೆ. ನೀವು ಸಣ್ಣ ಆಗಿಲ್ಲ, ಎಲ್ಲರಿಗಂತ ಕಾಣ್ತಿದ್ದೀನಿ. ತುಂಬಾ ದಿನ ಆದ್ಮೇಲೆ ನೋಡಿರ್ಬೇಕು ಅವ್ರು. ಸಣ್ಣ ಆಗಕ್ ಪ್ರಯತ್ನ ಪಡ್ತಾ ಇದ್ದಾಳೆ, ಬಟ್ ಸಣ್ಣ ಆಗಿಲ್ಲ. ನಾನು ಪ್ರಯತ್ನ ಪಡ್ತಿದ್ದೀನಿ, ಮುಂಜಾನೆ ಪ್ರಯತ್ನ ಪಡ್ತಾವ್ರೆ, ಯಾರು ಸಣ್ಣ ಆಗಿಲ್ಲ. ಡೆಡಿಕೇಶನ್ ಇಂಪಾರ್ಟೆಂಟ್ ಸಣ್ಣ ಆಗೋದಕ್ಕೆ. ಸೊ ನಾವು ಡೆಡಿಕೇಶನ್ ಕೊಡ್ತಾ ಇಲ್ಲ, ಒಂದ್ ವಾರ ಮಾಡ್ತೀವಿ ಆಮೇಲೆ ಅಷ್ಟೇ. ನಾವು ನಾನ್ ವೆಜ್ ಪಾರ್ಟಿಗಳು ಆಗಲ್ಲ, ಏನ್ ಮಾಡೋಣ. ವಾರಕ್ಕೆ 1-2 ಸಲ ಬಿಟ್ಟಿದೀವಿ ಅಷ್ಟೇ, ದಬಾಯಿಸಿ. ಗುರುವಾರ ಮಿಕ್ಕಿದ್ದೆ. ನಮಗೂ ನಿಮ್ ಜೊತೆ ವಿಡಿಯೋ ಮಾಡೋ ಅವಕಾಶ ಇದೆಯಾ ಶ್ರುತಿ ಅಂಡ್ ಮಂಜಾನ? ಇದ್ ನಾನು ಹೇಳ್ಬೇಕು ಅನ್ಕೊಂಡೆ, ಇವ್ರು ಸೀಮಾ ಅಂತ, ನಾವಿಂತ 1 ವರ್ಷ ಸೀನಿಯರ್ ಅನ್ಸುತ್ತೆ, ಗೊತ್ತಿರೋರೇನೆ. ಖಂಡಿತ ಮಾಡೋಣ, ಒಂದಿನ ಫೋನ್ ಮಾಡ್ತೀನಿ ನಾನು. ಚಿಕ್ಕಮ್ಮ ಅವರು ಶ್ರುತಿ ಅಂಡ್ ಮಂಜುನಾಥ್ ಅವ್ರಿಗೆ ಏನಾಗ್ಬೇಕು? ಈ ಪ್ರಶ್ನೆಗೆ ಉತ್ತರ ಈ ಬ್ಲಾಗ್ ಅಲ್ಲಿ ಕೊಡಲ್ಲ, ನಾವು ಇನ್ನೊಂದು ಬ್ಲಾಗ್ ಮಾಡ್ತೀವಿ. ನಾವು ರಿಲೇಟಿವ್ಸಾ ಅಥವಾ ಫ್ರೆಂಡ್ಸಾ ಅಥವಾ ನಾವ್ ಹೇಗ್ ಮೀಟ್ ಆದ್ವಿ, ನಾವು ಈ ಒಂದು ಸೋಷಿಯಲ್ ಮೀಡಿಯಾ ಜರ್ನಿ ನಮ್ದು 4 ಜನದ್ದು ಹೇಗ್ ಶುರುವಾಯ್ತು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀವಿ. ಸೊ ಆ ಬ್ಲಾಗ್ ಎಲ್ಲರೂ ವೇಟ್ ಮಾಡ್ತಾ ಇರ್ಬೇಕು. ಇದಕ್ಕೆ ಉತ್ತರ ಆ ಬ್ಲಾಗ್ ಅಲ್ಲಿ ನೋಡ್ಕೋಬೇಕು ನೀವು. ಸಸ್ಪೆನ್ಸ್. ಎಷ್ಟು ಜನ ಅನ್ಕೊಂಡಿದ್ದಾರೆ ಮಂಜಣ್ಣ ಅವರ ಒರಿಜಿನಲ್ ಅಮ್ಮ ಇವರೇ ಅಂತ? ಒರಿಜಿನಲ್ ಅಮ್ಮನ, ಬಾಡಿಗೆ ಅಮ್ಮನ, ಅಥವಾ ಬೇರೆ ಅಮ್ಮನ ಎಲ್ಲ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ, ನೆಕ್ಸ್ಟ್ ವಿಡಿಯೋ. ಪ್ರಕಾಶ್ ಅಣ್ಣ, ನಿಮ್ಗೆ ಏನಾಗ್ಬೇಕು ಮತ್ತೆ ಅವ್ರ ಅಮ್ಮ ಜೊತೆ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ? ನಾನು ಏನಾಗ್ಬೇಕು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ನಮ್ಮ ಅಮ್ಮ ಜೊತೆ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ? ನಮ್ಮ ಅಮ್ಮ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ ಅವಾಗಿಂದನು, ಮೊದಲಿಂದನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಕೆಲ್ಸಕ್ಕೆ ಬೇರೆ ಹೋಗ್ತಾರಲ್ಲ, ಜಾಸ್ತಿ ನಾವು ನಮ್ಮ ಮೊದಲಿಂದ ಮಾಡಿಲ್ಲ. ಅವಾಗ ಮಾಡ್ತಾರೆ, ಅದು ಫೋರ್ಸ್ಫುಲ್ ಮಾಡ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಅವ್ರಮ್ಮ, ಬಟ್ ಮಾಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವ್ರನ್ನು ಕೂಡ ತೋರ್ಸೋಣ. ಪ್ರಕಾಶ್ ಬ್ರೋ, ನೀವು ಊಟ ಯಾವಾಗ ಹಾಕಿಸ್ತೀರಾ ಬ್ರೋ? ಒಂದು ಹುಡುಗಿ ಏನ್ ಊಟ? ಏನ್ ಊಟ ಫಸ್ಟ್ ಕೇಳ್ತಿದೀನಿ, ಏನ್ ಊಟ? ಮದ್ವೆ ಊಟನ? ಮದ್ವೆ ಊಟ ಊಟನ, ಮದುವೆ ಊಟನ, ಬೇರೆ ಊಟನ? ಊಟ ಹಾಕ್ಸೋಣ ಆದಷ್ಟು ಬೇಗ. ನಿಮ್ ಕಡೆ ಹುಡುಗಿ ಇದ್ರೆ ಹೇಳಿ, ಮದ್ವೆ ಊಟ ಹಾಕ್ಸಿ. ಬೆಂಗಳೂರು ಬಂದಾಗ ಹೇಳಿ ಅಕ್ಕನ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ. ಯಾರಿಗೆ?
ನಾವು ಕೇರ್ಪೇಟೆಲಿ ಇರೋದ್ ಅನ್ಕೊಂಡು. ಇಲ್ಲ ನಾವು ಕೇರ್ಪೇಟೆ ಅಂತ, ಕೇರ್ಪೇಟೆನೆ ನಾವು ಮಡವಿನಕೊಡಿ, ಬಟ್ ಇರೋದು ಬಂದು ಬೆಂಗಳೂರು ನಾಯಿಂಡಹಳ್ಳಿ. ತುಂಬಾ ಲಾಕ್ಗಳು ನಾವು ಹೇಳಿದೀವಿ ಆಲ್ರೆಡಿ. ಸೊ ನಾಯಿಂಡಹಳ್ಳಿ ವಿನಾಯಕ ಲೇಔಟ್ ಇರೋದು ಬೆಂಗಳೂರಲ್ಲಿ. ಇನ್ನೊಂದು ವಿಷಯ, ಪ್ರಕಾಶನ್ಗೆ ಯಾರಾದ್ರೂ ಹೆಣ್ಣಿದ್ರೆ ದಯವಿಟ್ಟು ನನಗೆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಖಂಡಿತ ಬಂದು ಮೀಟ್ ಮಾಡಿ, ನಾವು ನೋಡಿ ಏನಾದ್ರು ಇಷ್ಟ ಆದ್ರೆ ಆದಷ್ಟು ಬೇಗ ಮದುವೆ ಮಾಡ್ತೀವಿ. ಮೇಡಮ್ ನಿಮ್ ಕ್ವಾಲಿಫಿಕೇಶನ್ ಏನು? ನೀವು ಜಾಬ್ ಮಾಡ್ತಿದ್ದೀರಾ? ಇಲ್ಲ, ಹೌಸ್ ವೈಫ್. ಕ್ವಾಲಿಫಿಕೇಶನ್ ಏನು? ಇಬ್ರು ಮಕ್ಳು ನೋಡ್ಕೊಳ್ಳೋದಾದ್ರೆ ಓದಿರೋದೇನು ಅಂತ. ಒಂದು ITI ಇನ್ಕಂಪ್ಲೀಟ್. ಆಮೇಲೆ ಫೋಟೋ ಇತ್ತಾನೆ ಆಮೇಲೆ ನೋಡ್ತಾರೆ ಕಡೆ ಕ್ಯಾಮ್ರಾ. ಆಂಟಿ ಹಸ್ಬೆಂಡ್ ನ ಯಾಕೆ ರೀಲ್ಸ್ ಮಾಡಿಸಲ್ಲ? ನಿನ್ಗೆ ಕೇಳ್ತಾ ಇರೋದು. ಕೆಲ್ಸಕ್ಕೆ ಹೋಯ್ತಾರ ಅಂತ ಹೇಳಪ್ಪ. ಅಲ್ಲೇಳು, ನೀವ್ ಹೇಳಿ. ಕೆಲ್ಸಕ್ಕೆ ಹೋಯ್ತಾರ, ಅವ್ರ ಮನೇಲಿ ಇರಲ್ಲ, ನಾವ್ ಮಾತ್ರ ಮನೇಲಿ ಇದೀವಿ. ಮನೇಲಿ ಇದ್ರೆ ಮಾಡ್ತಿದ್ದ? ಮನೇಲಿದ್ರೆ ಮಾಡ್ತಿದ್ದ ಚಿಕ್ಕಪ್ಪನ. ಅವ್ರ ಪಾಪ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ ಒಂದ್ 7 ಗಂಟೆ 8 ಗಂಟೆಗೆ ಬರ್ತಾರೆ. ಶ್ರಮಜೀವಿ, ಹಂಗಾಗಿ ಆಗಲ್ಲ. ಅವ್ರು ಯಾವ್ದೋ ಒಂದ್ ವಿಡಿಯೋ ಇದಾರೆ ಅನ್ಸುತ್ತಲ್ಲ, ಒಂದೇ ಒಂದ್ ವಿಡಿಯೋ. ಒಂದ್ 2 ವಿಡಿಯೋ, ಒಂದು ರೆಸಾರ್ಟ್ ಅಲ್ಲಿ ಮಾಡ್ಸಿದ್ದು, ಇನ್ನೊಂದು ಮದ್ವೆದ್ ಮಾಡ್ಸಿದ್ವಲ್ಲ ಒಂದು. ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ? ಸದ್ಯಕ್ಕೆ ಬರ್ತಾ ಇಲ್ಲ ಅಂತ ಹೇಳು. ಸದ್ಯಕ್ಕೆ 2 ತಿಂಗಳು ಒಂದ್ಸಲ ಬರುತ್ತೆ. ಒಂದ $100 ಆದ್ರೆ 8,000 9,000 ಈ ತರ. ಈಗ ಸದ್ಯಕ್ಕೆ 1 ತಿಂಗ್ಳಿಗೆ ನಾವು ತಗೊಳಕ್ ಆಗ್ತಾ ಇಲ್ಲ ಅದನ್ನ. ಆಕ್ಚುಲಿ ಇವಾಗ ತುಂಬಾ ಕಾಂಪಿಟೇಷನ್ಸ್ ಇದೆ, ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ವ್ಯೂಸ್ ಎಲ್ಲ ಕಡಿಮೆ ಇದೆ. ಸೊ ಬರುತ್ತೆ, ಏನೋ ಒಂದು ಅಂದಾಜಲ್ಲಿ ಬರುತ್ತೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀವಿ ಎಷ್ಟು ಬರುತ್ತೆ. ಎಲ್ಲ ಲಾಗ್ ಮಾಡಕ್ ಇಟ್ಕೊಂಡ್ಬಿಟ್ರಲ್ಲ, ತುಂಬಾ ಕಾಂಪಿಟೇಷನ್ ಜಾಸ್ತಿ, ಹಂಗಾಗಿ ವ್ಯೂಸ್ ಹೋಗ್ತಾ ಇಲ್ಲ. ಓಕೆ ಅಕ್ಕ, ನಿಮ್ದು ಲವ್ ಮ್ಯಾರೇಜಾ? ಇದು ಕೂಡ ಹೇಳಲ್ಲ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರ್ತೀವಿ. ಯಾಕೆ ಇದನ್ನು ಒಂದು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅವರ ಲವ್ ಸ್ಟೋರಿನ ಅಥವಾ ಮ್ಯಾರೇಜ್ ಸ್ಟೋರಿ, ಅವ್ರು ಏನಾಗ್ಬೇಕು, ಯಾವ ತರ ಲವ್ ಆಯ್ತು, ಯಾವ ತರ ಮದ್ವೆ ಆಯ್ತು, ಸೊ ಅದನ್ನು ಕೂಡ ಒಂದು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇದನ್ನು ಕೂಡ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಅಲ್ಲಿ ಇರ್ತೀವಿ. ಸೊ ವೇಟ್ ಅಂಡ್ ವಾಚ್. ಬಿದ್ದೆ ಅಂತ. ನೀವು ಯಾವಾಗ ಬಿದ್ರು ಮೋಟಲ್ ಟೂರ್ ಹೋಗೋದು? ಬ್ರದರ್ ಎಲ್ಲರೂ ಕಳಿಸ್ಬಿಟ್ಟು ಹಂಗಿಲ್ಲ ಬ್ರದರ್, ಎಲ್ರಿಗೂ ಒಂದೆಲ್ಲ ದಿವಸ ಬಿದ್ರು ಮೋಟಲ್ ಟೂರ್ ಹೋಗ್ಲೇಬೇಕು. ಫಸ್ಟ್ ನೀವ್ ಹೋಗ್ತೀರಾ ಇಲ್ಲ ನಾವ್ ಹೋಗ್ತೀವ ಗೊತ್ತಿಲ್ಲ. ನಾವ್ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ, ಎಲ್ಲ ಇದಾಗ್ತಾರೆ, ಏನು RIP ಅದಕ್ಕಿದೆಲ್ಲ ಆಗ್ತಾರೆ. ನೀವ್ ಹೋದ್ರೆ ಗೊತ್ತಾಗಲ್ಲ ನಮ್ಗೆ. ದಯವಿಟ್ಟು ನೀವ್ ಹೋದ್ರೆ ನಮಗ್ ತಿಳಿಸ್ಕೊಡಿ. ನಾವ್ ಹೋದಾಗ ಬಿದ್ರು ಮೋಟ್ರು ನಿಮ್ದೇ ಇದ್ರೆ ಕಳಿಸ್ಕೊಡಿ, ಫ್ರೀ ಆಗಿ ತೊಂದ್ರೆ ಇಲ್ಲ. ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಇನ್ನೊಬ್ಬರ ಕೇಳಿದಾರೆ, ಸೊ ಅದನ್ನೆಲ್ಲ ಹೇಳ್ತೀವಿ. ಚಿಕ್ಕಮ್ಮ ಅವರ ಗಂಡನ್ನ ತೋರಿಸಿ. ಫೋಟೋ ಇದ್ರೆ ತೋರಿಸಿ. ಚಿಕ್ಕಮ್ಮ ಅವ್ರ ಗಂಡನ ಫೋಟೋನ ಇದ್ರಲ್ಲಿ ಹಾಕ್ತೀನಿ. ನಿಮ್ ಗಂಡನ ತೋರಿಸಿ ಕ್ವಶನ್ ಆಗ್ತೀಯಲ್ಲ ಅವಾಗ. ನೆಕ್ಸ್ಟ್, ಈ ಫೋಟೋದಲ್ಲಿ ಇರೋದು ನಿಮ್ಮ ಅಮ್ಮನ ಸರ್? ಅದೇ ಹೇಳ್ತೀವಲ್ಲ ಇನ್ನೊಂದು ನೆಕ್ಸ್ಟ್ ಲಾಗಲ್ಲಿ ಬರ್ತದೆಲ್ಲ. ನಿಮ್ದು ನೇಟಿವ್ ಪ್ಲೇಸ್ ಮೇಡಮ್ ಯಾವ್ದು? ನೇಟಿವ್ ಪ್ಲೇಸ್ ಯಾವ್ದು ಹೇಳಿದ್ರಲ್ಲ, ಮಡವನಕೊಡಿ. ಇವ್ರದ್ದು ಮೇಡಮ್ ಅವ್ರ ಆಕ್ಚುಲಿ ಅವ್ರು ಹುಟ್ಟಿದ್ ಬೆಳೆದರೆ ಚುಂಚುಕಟ್ಟೆ ದೊಡ್ಡಕಪ್ಲು, ಇರೋದ್ ನಮ್ಮೂರಲ್ಲೇ ಮಡವಿನಕೊಡಿ. ನೋ ಕ್ವಶನ್ ಅನ್ನ, ಯು ಬೋತ್ ಆರ್ ಸೂಪರ್ ಆಸಮ್, ಥ್ಯಾಂಕ್ ಯು. ನಿಮ್ಮ ಹತ್ರ ಪ್ರಶ್ನೆನ ಇಂಪಾಸಿಬಲ್ ಅಣ್ಣ, ನಿಮ್ದು ಮದ್ವೆ ಆಗಿದ್ಯಾ? ಯಾರು ಕೇಳಿದ್ರು ಅಂತ ಗೊತ್ತಿಲ್ಲ. ಇದು ಮುಂಜಾನೆ ಒಂದ್ ಆಗೈತೆ, ನನ್ಗಾಗಿಲ್ಲ. ನನಗ ಕೇಳಿರೋದು ಯಾರಿಗೆ? ನಿಮ್ದ್ರಲ್ಲಿ ತಾನೇ ಕೆಲಸ ಇದೆ, ಯಾರು ಕೇಳಿದ್ರು. ಅದೇನು ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗಿದೆ. ಚಿಕ್ಕಮ್ಮ ಅಂಡ್ ಶ್ರುತಿ ಮಂಜುನಾಥ್ ಅವ್ರು ನಿಮ್ಗೆ ಏನಾಗ್ಬೇಕು ಅಂತ ಆಗ್ಲೇ ಓದುತ್ತಾರ. ಚಿಕ್ಕಮ್ಮನ ಮಗನ ಆಕಾಶ, ಅದೇನೋ ಕಳ್ಸೋರೆ, ಅದೇನಂತ ಗೊತ್ತಾಗ್ಲಿಲ್ಲ. ಮಗನ ಅದೇನ ಚಿಕ್ಕಮ್ಮನ ಮಗನ ಆಕಾಶ ಅದೇನೈತೆ, ಕರೆಕ್ಟ್ ಆಗಿ ಗೊತ್ತಾಗಿಲ್ಲ ಕ್ವಶನ್. ಅದೇನೋ ಗೊತ್ತಿಲ್ಲ. ಇದರಲ್ಲಿದೆ. ಇದ್ರಲ್ಲಿ ಒಂದ್ ಸ್ವಲ್ಪ ಕ್ವಶನ್ಗಳಿದೆ, ಇದ್ರಲ್ಲಿ ಓದೋಣ. ನೀವೇನ್ ಎಜುಕೇಶನ್ ಮಾಡಿದೀರಾ ಅಣ್ಣ? ನಂದು ಸೆಕೆಂಡ್ PU ಪಾಸು. ಡಿಗ್ರಿ ಓದೆ 1 ವರ್ಷ, ಅದು ಅನ್ಕಂಪ್ಲೀಟ್ ಆಗ್ಲಿಲ್ಲ, ಕಂಪ್ಲೀಟ್ ಮಾಡಿಲ್ಲ ಆಕ್ಚುಲಿ. ಸೆಕೆಂಡ್ PUC. ಅಣ್ಣ, ನಿಮ್ ದೊಡ್ಡ ಮಗಳು ವಿಡಿಯೋ ಮಾಡಲ್ಲ, ಯಾಕೆ ಬೇಜಾರ್ ಮಾಡ್ಕೋಬೇಡಿ ಕೇಳಿದಕ್ಕೆ. ದೊಡ್ಡ ಮಗಳು ಮುಂಚೆ ಎಲ್ಲ ಮಾಡ್ತಾ ಇದ್ವಿ, ಇವಾಗ ಸ್ವಲ್ಪ ನಾಚ್ಕೊಂತಾಳೆ. ವಿಡಿಯೋ ಅಂದ್ರೆ ಬರಲ್ಲ ಕ್ಯಾಮ್ರಾ ಮುಂದೆ. ಇವಾಗ ಕ್ಯಾಮ್ರಾ ಹಿಂದ್ಗಡೆ ಅವಳೆ ಅಲ್ಲಿ ನೋಡ್ಕೊತಾ ಅವಳೆ ಕ್ಯಾಮ್ರಾ ನೋಡ್ತಾ ಇದ್ಯಾ? ಕ್ಯಾಮ್ರಾ ಇಷ್ಟಪಡ್ತಾಳೆ, ಅಲ್ಲಿ ನೋಡ್ತಾ ಇದ್ಯಾ? ಆನ್ ಆಗೈತಾ? ಹಂಗಾಗಿ ಚಿಕ್ಕ ಮಗಳ ಜೊತೆ ಕಂಟಿನ್ಯೂ ಮಾಡ್ತಾ ಇದೀವಿ. ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ?
ಸದ್ಯಕ್ಕೆ ಒಂದು 5 ತಿಂಗಳಾಯ್ತು ಜಾಬ್ ಬಿಟ್ಟು ನಾನು ಅರವಿಂದ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸದ್ಯಕ್ಕೆ ಏನು ಮಾಡ್ತಿಲ್ಲ, ಏನೋ ಬಿಸ್ನೆಸ್ ಮಾಡ್ಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ಇನ್ನ ಓಪನ್ ಆಗಿಲ್ಲ, ಖಂಡಿತ ಓಪನ್ ಆದ್ರೆ ಅದೆಲ್ಲ ನಿಮ್ಗೆ ಬರುತ್ತೆ ವಿಡಿಯೋಸ್ ಎಲ್ಲ. ನೀವು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಆಂಟಿ ಲ್ಯಾಂಗ್ವೇಜ್ ಅಂತೂ ಸೂಪರ್, ಎಷ್ಟು ಚಂದ. ಚಿಕ್ಕಮ್ಮ ನೀನ್ ಹೇಳು, ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಹೇಳ್ತಾರೆ. ಹೇಳ್ಬಿಡ್ ನೀನೆ ಅಲ್ಲಲ್ಲಿ ಹೇಳು, ಏನಂತ ಹೇಳಿ. ಅವ್ರಿಗೆ ಹೇಳು ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು, ಇದೇ ತರ ಹಿಂಗೆ ಸಪೋರ್ಟ್ ಮಾಡ್ತೇರಿ. ನಮ್ ಚಿಕ್ಕಮ್ಮಂಗ್ ಸ್ವಲ್ಪ ಹುಷಾರಿಲ್ಲ, ನನಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ನಿಮ್ಮ ಜೋಡಿ, ನಿಮ್ಮ ಕಾಮಿಡಿ ಸೂಪರ್ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಅದು ಬರುತ್ತೆ ಅಲ್ಲ, ಹ್ಮ್. ಅದು ನಾವು. ಶ್ರುತಿಗೆ ಎಷ್ಟು ವಯಸ್ಸು? ಮಂಜಣ್ಣ ನಿಮಗೆ ದಪ್ಪ ಇದ್ದಾರೆ. ಏನಂತ ಶ್ರುತಿಗೆ ಎಷ್ಟು ವಯಸ್ಸು? ಮಂಜಣ್ಣ ನಿಮ್ಗಿಂತ ದಪ್ಪ ಇದ್ದಾರೆ. ದಪ್ಪಕ್ಕಿದ್ಬಿಟ್ರೆ ಹೆಂಗಸ್ರ ವಯಸ್ಸು ಅವ್ರು ಹೇಳಲ್ಲ, ನಾವು ಕೇಳಿದ್ರು. ಎಷ್ಟೇ? 29. ಯಾಕೆ ಹೇಳ್ಬಾರ್ದು? 29. ಹೇಳಿಲ್ಲ ನಾನು ವಯಸ್ಸು ಕಮ್ಮಿ ಆಗ್ಬಿಟ್ಟು. ಮಾಧುರಿ ಉದಯ್ ಯಾಕೆ ಮಾತಾಡ್ತಿಲ್ಲ ಹೇಳಿ ಪ್ಲೀಸ್ ಬ್ರೋ. ಈ ಕ್ವಶನ್ಗೆ ಆನ್ಸರ್ ಮಾಡುವುದಕ್ಕೆ ಆಗುವುದಿಲ್ಲ. ಎಲ್ಲಾ ಫ್ಯಾಮಿಲಿಗಳಲ್ಲೂ ಎಲ್ಲ ಒಂದು ಇದ್ರಲ್ಲೂ ಒಂದೊಂದು ಪ್ರಾಬ್ಲಮ್ಗಳು ಇರ್ತದೆ, ಅದನ್ನೆಲ್ಲ ಪಬ್ಲಿಕ್ ಮಾಡಕ್ ಇಷ್ಟ ಇಲ್ಲ. ಅವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ. ನಾವು ಈ ಕಡೆ ಚೆನ್ನಾಗಿರ್ಲಿ, ಚೆನ್ನಾಗಿರ್ತೀವಿ. ನೀವೇನಾದ್ರೂ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ಮಾತಾಡೋದು. ಇನ್ನ ವಿಡಿಯೋಸ್ ಮಾಡಿ ಸರ್, ನಿಮ್ದು ಕಾಂಬಿನೇಷನ್ ಚೆನ್ನಾಗಿದೆ. ಖಂಡಿತ ಇನ್ನ ತುಂಬಾ ಚೆನ್ನಾಗಿರೋ ವಿಡಿಯೋಗಳು ಬರ್ತವೆ. ನೆಕ್ಸ್ಟ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಎಲ್ಲಿ ಸಿಗ್ತೀರಾ? ನಾಯಿಂಡಳ್ಳಿ ವಿನಾಯಕ ಲೇಔಟ್. ಮೀಟ್ ಮಾಡ್ಬೇಕು, ಎಲ್ಲಿ ಸಿಗ್ತೀರಾ ಅಂತ ಕೇಳ್ತಾರೆ. ನಾಯಿಂಡಲ್ಲಿ ವಿನಾಯಕ. ನಿಮ್ಮ ಊರು ಯಾವ್ದು ಆಲ್ರೆಡಿ ಹೇಳಿದೀವಿ, ಮಡುನ್ ಕೊಡಿ. ನಿಮ್ಮದು ಸ್ವಂತ ಮನೆ ಇದೆಯಾ ಅಥವಾ ಏನ್ ಬಾಡಿಗೆ ಮನೆ ಇದೆಯಾ? ಬ್ರದರ್ ಸಿಸ್ಟರ್ ಅದು? ಯಾರು ಗೊತ್ತಾ? I am ಬ್ರದರ್. ಬ್ರದರ್ ಆಕ್ಚುಲಿ I am ವೀರೇಶ್ ಅಂತ ಐತೆ, ಮೇಲ್ಗಡೆ ಅಣ್ಣ ಏನಾದ್ರು ಮಾಡ್ಬಿಟ್ಟಾರ? ಬಾಡಿಗೆ ಮನೆ ನಾಯಿಂಡಳ್ಳಿ ಇರೋದು, ಸ್ವಂತ ಮನೆ ಅಂತ ಏನಿಲ್ಲ. ಅಣ್ಣ ಕುಣಿಗಲ್ಗೆ ಬನ್ನಿ ಅಂತ ನಂಬರ್ ಹಾಕಿದ್ದಾರೆ, ಖಂಡಿತ ಬರೋಣ. ಕುಣಿಗಲ್ ಬಂದಾಗ ನೀವು ಸಿಗ್ಬೇಕಲ್ಲ ಬ್ರದರ್ ನಮ್ಗೆ. ಕುಣಿಗಲ್ ಕಡೆ ಓಡಾಡ್ತೀವಿ ಕೆಲವು ಟೈಮು. ನಂಬರ್ ಹಾಕೊಡಿ, ಅದಕ್ಕೆ ಫೋನ್ ಮಾಡ್ರಿ ಅಂತ. ಹೌದಾ, ಆಯ್ತು, ಖಂಡಿತ ಮಾಡೋಣ ಬ್ರದರ್. ಅದು ಒಂದ್ ಲಾಗ್ ಮಾಡೋಣ, ಸಿಕ್ತಾಗ ಹೋಗಿ ಅವ್ರು ಮಾತಾಡ್ಸ್ಕೊಂಡು ಮಾಡೋಣ. ಶ್ರುತಿ ಅಕ್ಕ ವೇಟ್ ಲಾಸ್ ಹೇಗೆ ಮಾಡ್ತಿದ್ದೀರಾ ನಮಗೂ ಹೇಳಿ ಪ್ಲೀಸ್. ಅಯ್ಯಪ್ಪ, ಇಲ್ಲ ನಾನು ಏನು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ, ತಿಂತಾ ಇದ್ದೀನಿ. ನಿಮ್ಮನ್ನ ಮೀಟ್ ಮಾಡೋ ಅವಕಾಶ ಯಾವಾಗ ಕೊಡ್ತೀರಾ ಮಂಜಣ್ಣ? ಬನ್ನಿ ಬ್ರದರ್, ಹೇಳಿದ್ದೀನಲ್ವ ಅಡ್ರೆಸ್. ನಾಯಿಂಡಳ್ಳಿ ವಿನಾಯಕ ಲೇಔಟ್ ಬಂದು ಯಾರನ್ನಾದ್ರು ಕೇಳಿದ್ರೆ ಹೇಳ್ತಾರೆ. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ತುಂಬಾ ಜನ ಬಂದಿದ್ದಾರೆ, ಏನು ಹೇಳ್ದೆ ನಾಯಿಂಡಳ್ಳಿ ವಿನಾಯಕ ಲೇಔಟ್ ಅಂತ ಕೇಳ್ಕೊಂಡೆ, ಹೆಸರು ಕೇಳ್ಕೊಂಡೆ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ, ಬನ್ನಿ ಯಾರಾದ್ರೂ ಹೇಳ್ತಾರೆ. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಬ್ರೋ ಅಂಡ್ ಫೇವ್ರೆಟ್ ಕಾರ್? ಓಹೋ, ಏನು ನಿಮ್ಗೆ ಫ್ಯೂಚರ್ ಪ್ಲಾನ್ ಏನಂತ ಕೇಳೋರೆ, ಮತ್ತೆ ಫೇವ್ರೆಟ್ ಕಾರ್ ಕಾರ್ ಯಾವ್ದು ಅಂತ? ಸೆಟ್ ಮಾಡೋದು? ನನಗೆ ಇನೋವಾ ಕ್ರೈಸ್ತಾನೆ ಫೇವ್ರೇಟ್ ಕಾರು. ಫ್ಯೂಚರ್ ಪ್ಲಾನ್ ಬಂದು ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಬೇಕು ನಮ್ದೇ ಅಂತ. ಖಂಡಿತ ಅದೊಂದು ಆಸೆ ಇದೆ. ಅಷ್ಟೊಂದು ನೆಮ್ಮದಿಯಾಗಿರ್ಬೇಕಷ್ಟೇ, ಅಷ್ಟೊಂದು ಮಾಡೋಣ. plan ಇಲ್ಲ. ಅಂತ ದೊಡ್ಡ ಪ್ಲಾನ್ಗಳೇನಿಲ್ಲ ನಮ್ಗೆ. ಇದೆ ಫ್ಯೂಚರ್ ಪ್ಲಾನ್ಗಳು ಬೇರೆ ಬೇರೆ, ಅವೆಲ್ಲ ಹೇಳಕ್ ಆಗಲ್ಲ, ಮಾಡಕ್ ಆಗಲ್ಲ. ಮನುಷ್ಯ ಅಂದ್ಮೇಲೆ ಈ ಪ್ಲಾನ್ ಮುಗಿದ್ಮೇಲೆ ಇನ್ನೊಂದು ಪ್ಲಾನ್ ಬರ್ತದೆ, ಆ ಪ್ಲಾನ್ ಮುಗಿದ್ಮೇಲೆ ಇನ್ನೊಂದು ಪ್ಲಾನ್ ಬರುತ್ತೆ. ಸದ್ಯಕ್ಕೆ ಇವಾಗ ಬೆಂಗಳೂರು ಸೈಟ್ ಐತೆ, ಮನೆ ಕಟ್ಟಬೇಕು ಅಂತ ಅವ್ರದ್ದು ಪ್ಲಾನ್, ಜೊತೆಗೆ ನಮ್ದು ಪ್ಲಾನ್ ಅಷ್ಟೇ ಸದ್ಯಕ್ಕೆ. ಮಂಜಣ್ಣ ಅವರು ನಿಮ್ಗೆ ಸ್ವಂತ ಅಣ್ಣನ? ಮೋಸ್ಟ್ಲಿ ನನಗೆ ಕೇಳಿರೋದು ಅನ್ಸುತ್ತೆ. ಅದೇ ಇದು ಅಲ್ಲ, ನಾವೇನು ರಿಲೇಟಿವ್ಸ್ ಫ್ರೆಂಡ್ಸ್ ಹೇಗ್ ಮೀಟ್ ಆದ್ವಿ ಅದೆಲ್ಲ ಇನ್ನೊಂದು ಬ್ಲಾಗ್ ಮಾಡ್ತಿದ್ದೀವಿ, ಅದರಲ್ಲಿ ಕೊಡ್ತೀವಿ. ಸುಮಾರು ಜನ ಅದೇ ಕೇಳಿದ್ರೆ, ಚಿಕ್ಕಮ್ಮ ಅವರು, ಶ್ರುತಿ ಅಂಡ್ ಮಂಜುನಾಥ್ ಅವರು ನಿಮ್ಗೆ ಅದು ನಿಮ್ಗೆ ಇನ್ನೊಂದು ಬ್ಲಾಗ್ ಕಂಪ್ಲೀಟ್ ಆಗೋದನ್ನ ನೆಕ್ಸ್ಟ್ ಅಲ್ಲಿ ಎಲ್ಲಾ ತಿಳ್ಸ್ಕೊಳೋಣ. ನಾವ್ ಯಾರು, ಏನು, ಹೆಂಗ್ ಪರಿಚಯ ಆದೋ, ಯಾವ ತರ ವಿಡಿಯೋ ಸ್ಟಾರ್ಟ್ ಆದೋ ಅಂತೆಲ್ಲ ಹೇಳೋಣ. ಅದ್ರ ಬಗ್ಗೆ ಆ ಕ್ವಶನ್ ಯಾವ್ದು ಇಲ್ಲಿ ನಾವು ಹೇಳಿಲ್ಲ, ನೆಕ್ಸ್ಟ್ ಮಾತಾಡೋಣ. ಏನು ಇದೆ ಅಂತ ಕೇಳೋದು. ಓಕೆ ಬಿಡಿ, ಕೇಳಬೇಡಿ. ನೀವಿರೋದು ಎಲ್ಲಿ? ನಾಯಿಂಡಳ್ಳಿ. ಯು ಆರ್ ಲುಕಿಂಗ್ ಲೈಕ್ ಎ ವಾವ್. ಥ್ಯಾಂಕ್ ಯು. ನೀವು ಬೆಂಗಳೂರ ಕೇರ್ಪೇಟೆನ? ನಮ್ ನೇಟಿವ್ ಕೇರ್ಪೇಟೆ ಮಡವಿನಕೊಡಿ, ಇರೋದು ಬೆಂಗಳೂರು. ನೆಕ್ಸ್ಟ್ ನಾನು ಹೇಳೋದೊಂದೇ, ನಿಮ್ಮ ಈ ಎರಡು ಕುಟುಂಬ ಇದೆಯಲ್ಲ, ಅದು ಯಾವತ್ತಿಗೂ ಮಾಸದಿರಲಿ. Thank you. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹೀಗೆ ಇದ್ರೆ ಏನು ಮಾಸಲ್ಲ. ನಿಮ್ ಜೊತೆ ಯಾವಾಗ ಸೆಲ್ಫಿ ತಗೊಳ್ಳೋದು ಮಂಜು ಬ್ರೋ? ಬನ್ನಿ ಬ್ರೋ, ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ, ಸದ್ಯಕ್ಕೆ ಫ್ರೀ ಆಗೇ ಇದ್ದೀವಿ. ನೀವು ಸುಮಾರು ಜನ ಹಾಯ್ ಬ್ರದರ್ ಹಾಯ್ ಅಂತ ಕಳಿಸ್ತೀರಾ, ಥ್ಯಾಂಕ್ ಯು. ಓದ್ಲಾ?
ಚಿಕ್ಕಮ್ಮ ಮತ್ತೆ ಶ್ರುತಿ ಅವರು ಎಣ್ಣೆ ಹೊಡಿತಾರ, ಹೊಡೆದ್ರೆ ಯಾವ ಬ್ರ್ಯಾಂಡು? ಎಣ್ಣೆ ಎಲ್ಲ ಹೊಡಿಯಲ್ಲ ನಾವು. ಎಣ್ಣೆ ಹೊಡೆಯಲ್ಲ, ಅದಕ್ಕೆ ನೀವು ಇಲ್ಲಪ್ಪ. ಇಲ್ಲ ಎಣ್ಣೆ ಹೊಡಿತಾರೆ ಅವರು ದೊಣ್ಣೆ ತಗೊಂಡು, ಓಟಿ ಪ್ಯಾಕೆಟ್ ತಗೊಂಡು ಹೊಡಿತಾರೆ ತಗೊಂಡು. ನಾನು ಶ್ರುತಿ ಅಂತ ಬಂದ್ಬಿಟ್ಟು ಕಿಂಗ್ ಫಿಶರ್ ಸ್ಟ್ರಾಂಗ್ಗೆ ದೊಣ್ಣೆ ತಗೊಂಡು ಹೊಡಿತಾ ಇರ್ತಾರೆ. ಗ್ಲಾಸ್ ತಗೋತಾರ ಕೊಟ್ರೆ ಪಾರ್ಟಿ ಗೀಟ್ ಇದ್ರೆ ಒಂದೊಂದ್ ಗ್ಲಾಸ್ ಬಿಟ್ಕೋತಾರೆ. ಏ, ಮೆಂಟ್ಲು. ಇಲ್ಲ 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 ಅವ್ರು ಸುಮ್ನೆ ಹೇಳ್ತಾ ಇದಾರೆ. ಇಲ್ವಂತೆ ಅಂತ ಅವ್ರು ಹೇಳ್ತಾರೆ, ನಮಗ್ ಗೊತ್ತಿಲ್ಲ. ಪಾರ್ಟಿಗೆ ಯಾವಾಗಾದ್ರೂ ಕರೀರಿ ಒಂದ್ಸಲ ಗೊತ್ತಾಗುತ್ತೆ ಹೊಡಿತಾರ ಇಲ್ವಾ ಅಂತ. ಸೊ ಸದ್ಯಕ್ಕೆ ಇಷ್ಟ ಕ್ವಶನ್, ಮಿಕ್ಕಿದ್ದೆಲ್ಲ ಕ್ವಶನ್ಗಳು ಬಂದು ಹಾಯ್ ಹಲೋ ನಮಸ್ಕಾರ ಎಲ್ಲ ಅದೇ ತರ ಇತ್ತು. ಸೊ ಇಷ್ಟು ನಿಮ್ಮ ಕ್ವಶನ್ ಗಳಿಗೆ ಆನ್ಸರ್ ಮಾಡಿದೀವಿ. ಮೇನ್ ಕ್ವಶನ್ ನಾವೇನಾಗ್ಬೇಕು, ಏನ್ ಅಕ್ಕ ಅಣ್ಣ ತಮ್ಮನ ಸ್ವಂತ ಅಮ್ಮನ ಯಾವ ತರ ರಿಲೇಟಿವ್ಸ್ ಅಂತೆಲ್ಲ ಕೇಳಿದ್ರೆ ಅದನ್ನ ಒಂದು ಬ್ಲಾಗ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತಿವಿ. ಸೊ ಅದಕ್ಕೋಸ್ಕರ ವೇಟ್ ಮಾಡಿ. ತುಂಬಾ ಜನ ಇದೇ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟು ಇನ್ನೂ ಮುಂದುವರಿಲಿ. ಹೇಳಿ ಏನಾದ್ರು ಒಂದು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಮಗೆ ಫೇಸ್ಬುಕ್ ಅಲ್ಲಿ ಈಗ ಹೆಚ್ಚು ಕಮ್ಮಿ 7 ಲಕ್ಷ ಫಾಲೋವರ್ಸ್ ಆಗ್ತಾ ಇದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ಸ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೇನೆ ಯೂಟ್ಯೂಬ್ ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೇಳಿ, ನೀವ್ ಹೇಳಿ, ಏನಾದ್ರು ಒಂದು ಹೇಳ್ಬೇಕು. ಎಲ್ಲೋದ್ರು ಎಲ್ಲಾ ಮಾತಾಡಿಸ್ತೀರಾ, ಪ್ರೀತಿಯಿಂದ ಸೆಲ್ಫಿ ತಗೋತೀರಾ. ಕೆಲವಂತ ಅವ್ರ ಹತ್ರ ಯಾಕೆ ಸೆಲ್ಫಿ ತಗೋಬೇಕು ಅಂತ, ಅವ್ರನ್ನ ಬಿಟ್ಟು ನೀವು ಪ್ರೀತಿಯಿಂದ ಬಂದು ನಮ್ಮ ಹತ್ರ ಸೆಲ್ಫಿ ತಗೊಂಡ್ ಮಾತಾಡ್ಸೋದಕ್ಕೆ ನಂಗೆ ತುಂಬಾ ಖುಷಿ. ಎಲ್ರಿಗೂ ಆ ಪ್ರೀತಿ ಸಿಗಲ್ಲ. ತುಂಬಾ ಥ್ಯಾಂಕ್ಸ್. ಚಿಕ್ಕಮ್ಮ ಹೇಳು, ಹೇಳ್ಬಿಡಪ್ಪ ನೀನ. ಹೇಳು ಸ್ವಲ್ಪ ಹೇಳು. ಅದೇ ಶ್ರುತಿ ಹೇಳಂಗೆ ಎಲ್ಲಾ ಕಡೆ ಹೋದ್ರು ಗುರ್ತಿಡ್ದಿ ಚೆನ್ನಾಗ್ ಮಾತಾಡ್ಸಿ. ನನ್ನ ದೇವಸ್ಥಾನ ಹತ್ರ ಹೋದ ತುಂಬಾ ರಶ್ ಇದ್ರು. ಯಾರೋ ನಮ್ಗೆ ಈ ತರ ವಿಡಿಯೋ ನೋಡಿರೋರು ಅವರೇ ಸಪೋರ್ಟ್ ಮಾಡಿ ಕಾಯಿ ಇಸ್ಕೊಂಡ್ ಕೊಟ್ಟಿ ಕ್ಯೂವಲ್ಲಿ ನಿಲ್ಸೇ ಇಲ್ಲ. ತುಂಬಾ ಥ್ಯಾಂಕ್ಸ್ ಆ ತರ ಎಲ್ಲ ಮಾಡೋದಕ್ಕೆ. ಧನ್ಯವಾದಗಳು. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಕಟ್ ಮಾಡಿ.